ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಮಹಾರಾಷ್ಟ್ರದ ನಾಣಿಜಾಧಾಮದ ಜಗದ್ಗುರು ರಾಮಾನಂದಾಚಾರ್ಯ ದಕ್ಷಿಣ ಪೀಠದ ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜ್ ಅವರ ಮಹದಾಸೆ ಪ್ರೇರಣೆಯಂತೆ ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜ್ ಅವರ ಭಕ್ತರು ಅನುಯಾಯಿಗಳ ನೇತೃತ್ವದಲ್ಲಿ ಬೀದರ್ನ ರಕ್ತನಿಧಿ ಕೇಂದ್ರದಲ್ಲಿ ಮಹಾಶಕ್ತದಾನ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ದೇಶದ 850ಕ್ಕೂ ಅಧಿಕ ಸ್ಥಳದಲ್ಲಿ ಜಗದ್ಗುರುಗಳ ಪ್ರೇರಣೆಯಿಂದ ಮಹಾಶಕ್ತದಾನ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುತ್ತಿದ್ದು, ಬೀದರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಇವತ್ತಿನ ದಿವಸ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. 750ಕ್ಕೂ ಅಧಿಕ ಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನು ಮಾಡಬೇಕು ಎನ್ನುವ ಸಂಕಲ್ಪ ಹೊಂದಲಾಗಿದೆ ಎಂಬುದು ಇಲ್ಲಿಯ ಭಕ್ತರ ಮಹದಾಸೆಯಾಗಿದೆ. ಈ ಕುರಿತಂತೆ ಯಾದವ್ ರೆಡ್ಡಿ ಹಾಗೂ ಅನಿಲ್ ಕುಮಾರ್ ಅವರು ಮಾತನಾಡಿ, ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜ್ ಸಂಸ್ಥಾನ ವತಿಯಿಂದ ಮಹಾಶಕ್ತದಾನ ರಕ್ತದಾನ ಶಿಬಿರವನ್ನು ಇಡೀ ದೇಶದಾದ್ಯಂತ ಹಮ್ಮಿಕೊಳ್ಳಲಾಗಿದ್ದು, ಇದು ಜಗದ್ಗುರು ನರೇಂದ್ರಾಚಾರ್ಯ ಅವರ ಪ್ರೇರಣೆ ಹಾಗೂ ಸಂಕಲ್ಪವಾಗಿದೆ. ಅದರಂತೆ ಇವತ್ತು ಬೀದರ ನಗರದ ಸರ್ಕಾರಿ ರಕ್ತದ ನಿಧಿ ಕೇಂದ್ರದಲ್ಲಿಯೂ ಕೂಡ ಮಹಾಶಕ್ತದಾನ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇದುವರೆಗೂ 850ಕ್ಕೂ ಅಧಿಕ ಸ್ಥಳಗಳಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು, ಬೀದರ್ನಿಂದ ಸರಿಸುಮಾರು 750ಕ್ಕೂ ಅಧಿಕ ರಕ್ತದಾನ ಮಾಡುವ ಉದ್ದೇಶ ಹೊಂದಿದ್ದು, ಬರೀ ಬೀದರ್ ಅಷ್ಟೇ ಅಲ್ಲದೆ ಹುಮ್ನಾಬಾದ್, ಔರಾದ್, ಭಾಲ್ಕಿ ಸೇರಿದಂತೆ ಬೀದರ ಜಿಲ್ಲೆಯ ಹಲವು ಕಡೆಗಳಲ್ಲಿ ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜ್ ಅವರ ಆಶೀರ್ವಾದದಿಂದ ಪ್ರೇರಣೆಯಿಂದ ಭಕ್ತರಿಂದ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ರಕ್ತದಾನ ಜೀವದಾನ ಇದ್ದಂತೆ. ಹೆರಿಗೆ ಆದವರಿಗೆ, ಆಪರೇಷನ್ ಆದವರಿಗೆ, ರಕ್ತ ಕಡಿಮೆ ಇರುವವರಿಗೆ ಈ ಒಂದು ರಕ್ತದಾನ ಶಿಬಿರದಿಂದ ಅವರಿಗೆ ರಕ್ತದ ಪೂರೈಕೆ ಮಾಡಿದಂತಾಗುತ್ತದೆ. ಗುರುಗಳ ಆಶಯದಂತೆ ರಕ್ತದಾನ ಶಿಬಿರ ಅಷ್ಟೇ ಅಲ್ಲದೆ ಬೇರೆ ಸಮಯದಲ್ಲಿಯೂ ಕೂಡ ರಕ್ತದ ಅವಶ್ಯಕತೆ ಇದ್ದಲ್ಲಿ ಆಗಲೂ ಕೂಡ ರಕ್ತದ ಪೂರೈಕೆ ಮಾಡುವ ವ್ಯವಸ್ಥೆಯನ್ನು ಗುರುಗಳ ಪ್ರೇರಣೆಯಿಂದ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅರ್ಜುನ್ ಪಾಟೀಲ್, ಅನಿಲ್ ಭುಜಂಗೆ, ಯಾದವ್ ರೆಡ್ಡಿ, ಭರತ್ ರಾಂಪುರೆ, ಧನರಾಜ್ ಬೋರ್ಕರ್, ವಿವೇಕಾನಂದ ಸ್ವಾमी ಅವರು ಸೇರಿದಂತೆ ಇನ್ನಿತರರು ಇದ್ದರು. यह रक्तदान शिविर हर साल 1 महीने में फरवरी महीने में लिया जाता है। तो ये रक्तदान इसलिए कि दूसरों के लिए उपयोग आना है। हमारे स्वामी जी कहते हैं कि तुम जियो और दूसरों को जीने में सहायता करो। स्वामी जी नरेंद्राचार्य जी महाराज कहते हैं तुम जियो और दूसरों को जीने में सहायता करो। इसीलिए ये रक्तदान एक अगर रक्तदान अगर बॉटल दिया जाता है तो उसमें 3 व्यक्ति को मदद हो जाता है। इसलिए हर जन जो जिसके पास रक्त है वो रक्त सबको देना चाहिए। जब रक्त देते हैं तो हमें डायबिटीज़, कोलेस्ट्रॉल कुछ भी नहीं होता। इसलिए फिर नया रक्त अपने पास आता है। तो इसलिए हमें क्या करना चाहिए, रक्त देना चाहिए। श्री गुरुदेव अनंत विभूषित जगद्गुरु रामानंदाचार्य श्री स्वामी नरेंद्राचार्य जी महाराज दक्षिण पीठ नाणीज धाम ಪರಮಪೂಜ್ಯ ಉತ್ತರಾಧಿಕಾರಿಗಳಾದ ಕನಿಕನಾಥ್ ಮಹಾರಾಜ್ ಇವರ ಪ್ರೇರಣೆಯಿಂದ ಜಗದ್ಗುರು ಶ್ರೀಗಳು ಈ ರಕ್ತದಾನ ಶಿಬಿರ ಇಡೀ ಭಾರತ ದೇಶದಲ್ಲಿ ಹಮ್ಮಿಕೊಂಡಿದ್ದಾರೆ. 850ಕ್ಕಿಂತ ಮೇಲ್ಪಟ್ಟು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಗೆ 750 ರಕ್ತದಾನ ಪೌಚ್ ಮಾಡಬೇಕಂಥೇಳಿ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದೇ ರೀತಿ ಹುಮ್ನಾಬಾದ್, ಬಸವ ಕಲ್ಯಾಣ್, ಔರಾದ್, ಕಮಲ್ ನಗರ್ ಈ ಕಡೆ ಎಲ್ಲ ರಕ್ತದಾನ ಶಿಬಿರ ಆಗಿದೆ. ಅದೇ ರೀತಿ ಇಂದು ಬೀದರ್ ತಾಲೂಕಿನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಕೂಡ ನಾವು 100+ ರಕ್ತದಾನ ಡೊನೇಟ್ ಮಾಡಬೇಕಂಥೇಳಿ ನಾವು ಇಲ್ಲಿ ಸಂಕಲ್ಪ ಮಾಡಿದ್ದೇವೆ. ಜಗದ್ಗುರು ಶ್ರೀ ಹೇಳ್ತಾರೆ ರಕ್ತದಾನ ಜೀವನದಾನ. ಯಾಕಂದ್ರೆ ಬಹಳಷ್ಟು ನಾವು ದಾನ ಮಾಡ್ತೇವೆ. ಅದೇ ರೀತಿ ನೋಡಿ, ಬಹಳಷ್ಟು ಹೆರಿಗೆ ಆದವರು, ಕೆಲವೊಂದು ಆಪ್ರೇಷನ್ ಆದಲ್ಲ, ಈಗ ಸಿಲೇಮಿನಿಯಾ ಮತ್ತು ಬೇರೆಷ್ಟು ಕಾರಣದಿಂದ ಬಹಳಷ್ಟು ರಕ್ತದ ಅಲ್ಲಿ ಕಮ್ಮಿ ಬೀಳುತ್ತೆ. ಆದ ಕಾರಣ ಜಗದ್ಗುರು ಶ್ರೀಗಳು ಪದೇ ಇವತ್ತು ಕ್ಯಾಂಪ್ ಇರಲಿ ಅಥವಾ ಮುಂದಿನ ದಿನಗಳಲ್ಲಿ ಇರೋದಿರಲಿ, ನಮಗೆ ಯಾವಾಗ ಕಾಲ್ ಬರ್ತದೆ ಬ್ಲಡ್ ಬ್ಯಾಂಕ್ಲಿಂದ, ನಮ್ಮ ಜಿಲ್ಲಾ ಬ್ಲಡ್ ನೀಡ್ ಪ್ರಮುಖ ಇರ್ತಾರೆ, ಅವ್ರಿಗೆ ಕಾಲ್ ಬಂದ ತಕ್ಷಣ ನಾವು ಇನ್ನೊಬ್ಬರು ಕರ್ಕೊಂಡು ತಂದು ಇಲ್ಲಿ ಬ್ಲಡ್ ಕೊಟ್ಟು ಮತ್ತು ಅಲ್ಲಿ ಯಾರಿಗೆ ಬೇಕಾಯ್ತದೆ ಅವರಿಗೆ ನಾವು ಅದು ಪೂರೈಸೋಂಥ ಕೆಲಸ ಜಗದ್ಗುರು ಶ್ರೀ ಮಾಡ್ತಾ ಇದ್ದಾರೆ. ಇದೇ ರೀತಿ ಸಾಮಾಜಿಕ ಉಪಕ್ರಮ ಅಂಥೇಳಿ ನಮ್ಮ ಸಂಸ್ಥಾನದಲ್ಲಿ ಸ್ವಾಮೀಜಿಯವರು ಬಹಳಷ್ಟು ಉಪಕ್ರಮ ಇದೆ. ಆ್ಯಂಬುಲೆನ್ಸ್ ಸೇವೆ ಇದೆ, ಬ್ಲಡ್ ನೀಡಿದೆ, ದೇಹದಾನ ಕೂಡ ಇದೆ. ನಾವು ಮೃತ್ಯು ಆದ ನಂತರ ನಮ್ಮ ದೇಹ ಸುಡೋದು, ಅದಕ್ಕೆ ಹೂಳೋದು ಮಾಡಬಾರ್ದು. ಯಾಕಂದರೆ ಒಂದು ಮೆಡಿಕಲ್ ಕಾಲೇಜಿಗೆ ಸ್ಟೂಡೆಂಟ್ ಕೊಟ್ಟರೆ ಅದೊಂದು ಅವರು ಕಲಿಯೋಕ್ಕೆ ಉಪಯುಕ್ತ ಆಗ್ತದೆ ಅಂಥೇಳಿ ಇದು ಕೂಡ ಈ ಮಹಾನ್ ಕಾರ್ಯದಲ್ಲಿ ಜಗದ್ಗುರು ಶ್ರೀಗಳ 50ನೇ ಹುಟ್ಟುಹಬ್ಬಕ್ಕೆ ಬಹಳಷ್ಟು ಇದರದ್ದು ಫಾರ್ಮ್ ತುಂಬಿದ್ದಾರೆ.
ಇದೇ ರೀತಿ ನಮಗೆ ಏನು ಕೊಟ್ಟಿದ್ದ ಸೇವೆ ನಾವು ಪೂರ್ಣ ಮಾಡುತ್ತೆ ಅಂತ ಹೇಳಿ ಜಗದ್ಗುರು ಶ್ರೀ ಚರಣಕಮಲಲ್ಲಿ ನಮಸ್ಕರಿಸುತ್ತಾ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಯಾದವ್ ರೆಡ್ಡಿ, ಬೀದರ್ ತಾಲೂಕಾ ಸಂಪರ್ಕ ಪ್ರಮುಖ. ಶ್ರೀ ಗುರುದೇವ್.